ಮತ್ತೆ ಸಿಲಿಂಡರ್ ಎಮರ್ಜೆನ್ಸಿನ ಈಗಿನ ಸನ್ನಿವೇಶ ಪರಿಸ್ಥಿತಿ ಗಮನಿಸ್ತಾ ಹೋದ್ರೆ ಆ ರೀತಿಯ ಸಂದರ್ಭ ಬರೋ ಎಲ್ಲ ಸಾಧ್ಯತೆ ಇದೆ. ಹಾಸನದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಗ್ಯಾಸ್ ಸಿಲಿಂಡರ್ಗೋಸ್ಕರ ಗಲಾಟೆ. ಹಾಸನ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ಗಲಾಟೆ. ಹಾಸನ ಜಿಲ್ಲೆ ಆಲೂರಿನ ಭಾರತ್ ಗ್ಯಾಸ್ ಏಜೆನ್ಸಿಯ ಎದುರು ದೊಡ್ಡ ಕ್ಯೂ ಇದೆ. ಸಿಲಿಂಡರ್ ಸಿಗ್ತಾ ಇದ್ದಂತೆ ತಲೆ ಮೇಲೆ ಅದನ್ನ ಹೊತ್ತೊಯ್ದಿದ್ದಾರೆ ಮಹಿಳೆಯರು. ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳ ಜೊತೆ ಶಾಸಕ ಸಿಮೆಂಟ್ ಮಂಜು ಸಭೆಯನ್ನ ಮಾಡಿದ್ರು. ತಾಲೂಕು ಕೇಂದ್ರಗಳಲ್ಲಿ ಸರಿಯಾಗಿ ಗ್ಯಾಸ್ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ. 3 ಲಾರಿಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬರ್ತಾ ಇದ್ದ ಹಾಗೆ ಜನ ನೋಡಬೇಕು ನೂಕುನುಗ್ಗಲು. ಗ್ಯಾಸ್ ಏಜೆನ್ಸಿ ಮಾಲೀಕರ ವಿರುದ್ಧ ಒಂದು ಕಡೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಪರಿಸ್ಥಿತಿಯನ್ನ ಗಮನಿಸಿ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಶಾಸಕ ಸಿಮೆಂಟ್ ಮಂಜು ಅವರು ಸಭೆ ಮಾಡಿದ್ರು. ಇಂದು ಮತ್ತೆ ಅಡುಗೆ ಸಿಲಿಂಡರ್ ಪಡೆಯೋದಕ್ಕೆ ಜನ ನೂಕುನುಗ್ಗಲಿನಲ್ಲಿ ಬಂದು ಕ್ಯೂ ನಿಂತರು. ಸ್ಥಳಕ್ಕೆ ಭೇಟಿ ನೀಡಿ ಗ್ಯಾಸ್ ಪೂರೈಕೆಗೆ ಈ ಸಂದರ್ಭದಲ್ಲಿ ಸಿಮೆಂಟ್ ಮಂಜು ಶಾಸಕರು ಸೂಚನೆಯನ್ನ ನೀಡಿದ್ರು. OTP ಅಮ್ಮ ಮೊದಲೇ ಫೋನ್ ಮಾಡಿ OTP ಕೇಳಿದ್ರು ಕೊಡಬೇಡಿ ಅಮ್ಮ. OTP ನ ನೀವು ಯಾವಾಗ ಸಿಲಿಂಡರ್ ತಗೋದ್ರೆ ಆಗ್ಲೇ ಕೊಡ್ಬೇಕು, ಮುಂಚೆ OTP ಕೊಡಕ್ ಹೋಗ್ಬೇಡಿ. ಅದೇ ಗೊತ್ತಾಯ್ತು, ಅದೆಲ್ಲ ಗೊತ್ತಾಗಿ ನಿನ್ನೆ ನಾನೆಲ್ಲ ಮಾಡಿ ಸರಿ ಮಾಡಿದ್ರಿ. ಇನ್ ಮುಂದೆ ನೀವು OTP ನ ನಮಸ್ತೆ OTP ನ ಸಿಗುತ್ತೆ ಎದ್ರಬೇಡಿ. OTP ಅಮ್ಮ ಮೊದಲೇ ಫೋನ್ ಮಾಡಿ OTP ಕೇಳಿದ್ರು ಕೊಡಬೇಡಿ ಅಮ್ಮ. OTP ನ ನೀವು ಯಾವಾಗ ಸಿಲಿಂಡರ್ ತಗೋದ್ರೆ ಆಗ್ಲೇ ಕೊಡ್ಬೇಕು, ಮುಂಚೆ OTP ಕೊಡಕ್ ಹೋಗ್ಬೇಡಿ. ಅದೇ ಗೊತ್ತಾಯ್ತು, ಅದೆಲ್ಲ ಗೊತ್ತಾಗಿ ನಿನ್ನೆ ನಾನೆಲ್ಲ ಮಾಡಿ ಸರಿ ಮಾಡಿದ್ರಿ. ಇನ್ ಮುಂದೆ ನೀವು OTP ನ ನಮಸ್ತೆ OTP ನ ಭಾರತ್ ಗ್ಯಾಸ್ ಏಜೆನ್ಸಿ ಅವ್ರು ಏನ್ ಮಾಡ್ತಾ ಇದಾರಪ್ಪ ಅಂದ್ರೆ, ಈಗ ಸಪೋಸ್ ಏನ್ ಮಾಡ್ತಾ ಇದ್ದಾರೆ, ನಾನು ಗ್ಯಾಸ್ ಬುಕ್ ಮಾಡಿದೀನಿ. ಈಗ ಗ್ಯಾಸ್ ಬುಕ್ ಮಾಡಿದ್ರೆ ಏನ್ ಮಾಡಿದ್ರು, ವಿತೌಟ್ OTP ಕನ್ಫರ್ಮೇಶನ್ ಮಾಡ್ಕೊಂಡು ಗ್ಯಾಸ್ ಅನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ, ಅಂದ್ರೆ ಕಮರ್ಷಿಯಲ್ ಪರ್ಪಸ್ಗೆ ಕೊಟ್ಟಿದ್ದಾರೆ. ಸೊ ನಾವೀಗ ಗ್ಯಾಸ್ ನ ಬುಕ್ ಮಾಡ್ಬೇಕಂದ್ರೆ ಮತ್ತೆ 45 ಡೇಸ್ ಕೇಳ್ತಾ ಇದೆ. ನಾವು ಬಡವರು ಏನ್ ಮಾಡ್ಬೇಕಂದ್ರೆ ಏನು ತೋಚ್ತಾ ಇಲ್ಲ. ದಯಮಾಡಿ ಎಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೇಕಂದ್ರೆ, ಏನು ಗ್ಯಾಸ್ ಏಜೆನ್ಸಿ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಬೇಕಂತ ಶ್ರೀಯುತ DC ಮೇಡಮ್ ಅಥವಾ ಲತಾ ಕುಮಾರಿ ಮೇಡಮ್ ಅವ್ರ ಹತ್ರ ಕೇಳ್ಕೊತೀವಿ, ಮತ್ತೆ ತಹಶೀಲ್ದಾರ್ ಸಾಹೇಬ್ರ ಹತ್ರ ಕೇಳ್ಕೊತೀವಿ, ಮತ್ತೆ MLA ಸಾಹೇಬ್ರ ಹತ್ರ ಕೇಳ್ಕೊತೀವಿ. ಯಾರು ಇದಕ್ಕೆ ಕಾರಣಕರ್ತರಾಗಿದ್ರೆ ಅವರಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಶಿಕ್ಷೆಯನ್ನು ವಿಧಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ವಿ. ಆಲೂರಿನಲ್ಲಿ ಈಗ ಅನೇಕ ದಿನಗಳಿಂದ ಸುಮಾರು ಒಂದು 4-5 ದಿವಸದಿಂದ ಗ್ಯಾಸ್ಗೆ ತುಂಬಾ ಅಭಾವ ಆಗಿತ್ತು. ಇವತ್ತು ಅಭಾವ ಕಂಡು ನಮ್ಮ ಮಾನ್ಯ ಶಾಸಕರಾದ ಸಿಮೆಂಟ್ ಮಂಜಣ್ಣವರು ನಿನ್ನೆ ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ಅವ್ರನ್ನ ಎಲ್ಲರಿಗೂ ಗ್ಯಾಸಿನ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಇಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಲಾಗಿ ಇಲ್ಲಿ ತುಂಬಾ ಜನ ಎರಡು ಕಡೆಯಲ್ಲಿ ಭಾರಿ ಜನಸ್ತೋಮ ಆಗಿತ್ತು. ಅದನ್ನ ಅರಿತು ನಮ್ಮ ಶಾಸಕರು ನಿನ್ನೆ 3 ಲಾರಿ ಗ್ಯಾಸ್ ಅನ್ನು ತರಿಸಿ ಸುಮಾರು 1,000 ಗ್ಯಾಸ್ ಅನ್ನು ತರಿಸಿ ಇವತ್ತೆಲ್ಲ ಗ್ರಾಹಕರಿಗೂ ವಿತರಣೆ ಮಾಡ್ತಿದ್ದಾರೆ. ಏನು ಈ ಆಲೂರಲ್ಲಿ ಗ್ಯಾಸಿನ ಅಭಾವ ಇತ್ತು, ಗ್ರಾಹಕರಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯಿತು. ಗ್ಯಾಸೇ ಸಿಗಲ್ಲ, ಗ್ಯಾಸ್ ಇಲ್ಲ, ಆಗೋದೇ ಇಲ್ಲ ಅಂತ ಒಂದು ಕ್ರಿಯೇಟ್ ಮಾಡಿದ್ರು. ಆಲೂರು ತಾಲೂಕಲ್ಲಿ, ಇಡೀ ಹಾಸನ ಜಿಲ್ಲೆಯಲ್ಲಿ ಆಲೂರು ತಾಲೂಕಲ್ಲಿ ಗ್ಯಾಸಿನ ಅಭಾವ ಇದೆ ಅಂತ ಎಲ್ಲರ ಬಾಯಲ್ಲೂ ಇತ್ತು. ಅದನ್ನ ಮನಗೊಂಡ ಶಾಸಕರು, ಅವರ ಕಾರ್ಯಕರ್ತರು ಮತ್ತೆ ಆಮೇಲೆ ಇಲ್ಲಿ ಸ್ಥಳೀಯರೆಲ್ಲ ಸೇರ್ಕೊಂಡು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.